ವೋಟಿಂಗ್ ನಲ್ಲಿ ಗಿಲ್ಲಿ ನಟನ ಆರ್ಭಟ. 12 ಗಂಟೆಯಲ್ಲೇ ಗಿಲ್ಲಿಗೆ ದಾಖಲೆಯ ವೋಟ್. ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಈ 4 ಜನ ಹೋಗೋದು ಕನ್ಫರ್ಮ್. ಟಾಪ್ 4 ಅಲ್ಲಿ ಇರೋದು ಯಾರು, ಬಾಟಮ್ 4 ಅಲ್ಲಿ ಇರೋದು ಯಾರು? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಬಿ ಕೆಟಲ್ ಚಾನಲ್ಗೆ. ಫ್ರೆಂಡ್ಸ್, 12 ಗಂಟೆಯಲ್ಲಿ ಗಿಲ್ಲಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿವೆ, ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಯಾವ 4 ಜನ ಹೋಗುತ್ತಿದ್ದಾರೆ, ಟಾಪ್ 4 ಅಲ್ಲಿ ಯಾರು ಇದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ನಾನೀಗ ಹೇಳುತ್ತಿರುವ ವೋಟಿಂಗ್ ರಿಸಲ್ಟ್ ನಿನ್ನೆ ಸೋಮವಾರ ರಾತ್ರಿ ನಂತರದಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೋ ಅವರಿಗೆ ಮೊದಲು 12 ಗಂಟೆಯಲ್ಲಿ ಎಷ್ಟು ಪರ್ಸೆಂಟ್ ವೋಟ್ ಬಿದ್ದಿವೆ ಎಂದು ಹೇಳುತ್ತಿದ್ದೇನೆ. ಇದು ಇನ್ನು 2-3 ದಿನಗಳಲ್ಲಿ ಬದಲಾದರೂ ಆಗಬಹುದು. ಮೊದಲು ನಾನು ಬಾಟಮ್ 4 ಅಲ್ಲಿ ಯಾರು ಇದ್ದಾರೆ ಎಂದು ಹೇಳುತ್ತೇನೆ. ಬಾಟಮ್ 4 ಅಲ್ಲಿ ಡಾಗ್ ಸತೀಶ್, ಜಾನ್ವಿ, ಮಂಜು ಭಾಷಿಣಿ ಮತ್ತು ಮಲ್ಲಮ್ಮ ಇದ್ದಾರೆ. ಈ 4 ಜನ ಸ್ಪರ್ಧಿಗಳಿಗೆ ಅತ್ಯಂತ ಕಡಿಮೆ ಪರ್ಸೆಂಟ್ ವೋಟ್ ಬಿದ್ದಿವೆ. ವೀಕ್ಷಕರೇ, ನಾವೀಗ ಟಾಪ್ 4 ಅಲ್ಲಿ ಯಾವ ಸ್ಪರ್ಧಿಗಳು ಇದ್ದಾರೆ ಎಂದು ನೋಡೋಣ. 4ನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಇದ್ದಾರೆ. ಇವರ ಮಾತಿಗೆ ಜನ ಮೆಚ್ಚಿಕೊಂಡು ವೋಟ್ ಹಾಕುತ್ತಿದ್ದಾರೆ. ಇನ್ನು ಟಾಪ್ 3 ಅಲ್ಲಿ ಕಾವ್ಯ ಅವರು ಇದ್ದಾರೆ. ಇವರು ಗೇಮ್ ಗಳನ್ನು ಚೆನ್ನಾಗಿ ಆಡುತ್ತಾರೆ ಮತ್ತು ನಾಮಿನೇಟ್ ಮಾಡುವಾಗ ರೀಸನ್ ಗಳನ್ನು ಸರಿಯಾಗಿ ಕೊಡುತ್ತಾರೆ ಮತ್ತು ಗಿಲ್ಲಿ ಜೊತೆ ಸೇರಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಟಾಪ್ 2 ಅಲ್ಲಿ ನೋಡೋದಾದರೆ ಅಭಿಷೇಕ್ ಶ್ರೀಕಾಂತ್ ಇದ್ದಾರೆ. ಇವರು ಅಷ್ಟೇ ಚೆನ್ನಾಗಿ ಆಡುತ್ತಾರೆ ಮತ್ತು ನಾಮಿನೇಷನ್ ನಲ್ಲಿ ಚೆನ್ನಾಗಿ ರೀಸನ್ ಕೊಡುತ್ತಾರೆ ಮತ್ತು ಗೇಮ್ ಸಹ ಸರಿಯಾಗಿ ಪ್ಲಾನ್ ಮಾಡುತ್ತಾರೆ. ಇನ್ನು ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರು ಇದ್ದಾರೆ. ಇವರ ಬಗ್ಗೆ ನಿಮಗೆ ಹೇಳುವುದೇ ಬೇಡ, ನೀವೇ ಅರ್ಥ ಮಾಡಿಕೊಳ್ಳುತ್ತೀರಿ. ಮನೆಯಲ್ಲಿ ಎಂಟರ್ಟೈನ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ತಪ್ಪಾಗಲಾರದು. ಬಿಗ್ ಬಾಸ್ ಜನ ನೋಡುತ್ತಿರುವುದೇ ಎಂಟರ್ಟೈನ್ ಗೋಸ್ಕರ. ಆ ಕೆಲಸವನ್ನು ಗಿಲ್ಲಿ ಮಾಡುತ್ತಿದ್ದಾರೆ. ವೀಕ್ಷಕರೇ, ಇನ್ನು ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಿದ್ದಿವೆ ಎಂದು ನೋಡೋಣ. ಟಾಪ್ 1 ಅಲ್ಲಿ ಗಿಲ್ಲಿ ಅವರಿಗೆ 40% ವೋಟ್ ಬಿದ್ದಿದೆ. ಇವರಿಗೆ ಯಾರು ಬೀಟ್ ಮಾಡಲು ಚಾನ್ಸೇ ಇಲ್ಲ. ಟಾಪ್ 2 ಆದ ಅಭಿಷೇಕ್ ಅವರಿಗೆ 25% ವೋಟ್ ಬಿದ್ದಿದೆ ಮತ್ತು ಟಾಪ್ 3 ಆದ ಕಾವ್ಯಗೆ 12% ವೋಟ್ ಬಿದ್ದಿದೆ ಮತ್ತು ಟಾಪ್ 4 ಆದ ರಕ್ಷಿತಾಗೆ 10% ವೋಟ್ ಬಿದ್ದಿವೆ. ಟಾಪ್ 5 ಯಾರೆಂದರೆ ಧ್ರುವಂತ್. ಇವರಿಗೆ 5% ಜನ ವೋಟ್ ಹಾಕಿದ್ದಾರೆ. ಟಾಪ್ 6 ಆದ ಧನುಷ್ಗೆ 2% ವೋಟ್ ಬಿದ್ದಿದೆ. ಇನ್ನು ಉಳಿದ ಟಾಪ್ 7 ಆದ ರಾಶಿಕಾ, ಟಾಪ್ 8 ಆದ ಚಂದ್ರಪ್ರಭಾ, ಟಾಪ್ 9 ಆದ ಅಶ್ವಿನಿ ಎಸ್.ಎನ್, ಟಾಪ್ 10 ಆದ ಮಂಜು ಭಾಷಿಣಿ, ಟಾಪ್ 11 ಆದ ಮಲ್ಲಮ್ಮ, ಟಾಪ್ 12 ಆದ ಜಾನ್ವಿ ಮತ್ತು ಟಾಪ್ 13 ಆದ ಸತೀಶ್ ಅವರಿಗೆ ಕೇವಲ 1% ವೋಟ್ ಬಿದ್ದಿವೆ. ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟ್ ಆದಾಗ ಹೇಳಿದ್ದೆ ಯಾವ 4 ಸ್ಪರ್ಧಿಗಳು ಮಿಡ್ ವೀಕ್ ನಲ್ಲಿ ಕನ್ಫರ್ಮ್ ಆಗಿ ಹೊರಹೋಗುತ್ತಾರೆ ಎಂದು. ಆ 4 ಸ್ಪರ್ಧಿಗಳು ಯಾರೆಂದರೆ ಬಾಟಮ್ 4 ಗಳಾದ ಜಾನ್ವಿ, ಮಲ್ಲಮ್ಮ, ಸತೀಶ್ ಮತ್ತು ಮಂಜು ಭಾಷಿಣಿಯವರು ಮಿಡ್ ವೀಕ್ ನಲ್ಲಿ ಮನೆಗೆ ಹೋಗಲಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ಮೊದಲ 12 ಗಂಟೆಯ ವೋಟಿಂಗ್ ರಿಸಲ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೊದಲ ಫೈನಲ್ ನಲ್ಲಿ ಯಾರು ಗೆಲ್ಲೋದು ಎಂದು ಕಮೆಂಟ್ ಮಾಡಿ.